ಮಿಲ್ಕ್ ಶೇಕ್ ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. 1 ಲೀಟ್ರ್ ಹಾಲು ತೊಗೊಂಡಿನಿ ನಾನು. ಆಮೇಲೆ ಡ್ರೈ ಫ್ರೂಟ್ಸು ನಿಮ್ಗೆ ಯಾವ್ದು ಇಷ್ಟನೋ ಅದು ಹಾಕ್ಕೋಬೋದು. ಆಮೇಲೆ 1 ಬೌಲ್ ಸಕ್ಕರೆ, ಆಮೇಲೆ 2 ಟೀ ಫ್ರೂಟಿ, ಆಮೇಲೆ ಕಸ್ಟರ್ಡ್ ಪೌಡರು. ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಬೇಕು. ಮೊದಲಿಗೆ ಏನು ಮಾಡಬೇಕಂದ್ರೆ ನಾವು ಹಾಲು ಕಾಸ್ಕೋಬೇಕು, ಚೆನ್ನಾಗಿ ಹಾಲು ಕುದಿಬೇಕು. ನಾವು ಹಾಲು ಕಾಸ್ಕೊಂಬೋಣ. ಮೊದಲಿಗೆ ಕಸ್ಟರ್ಡ್ ಇರ್ತದಲ್ಲ ಅದನ್ನು ತೊಗೊಂಡು ಈ ರೀತಿ ತಣ್ಣಗಿರೋ ಹಾಲು ಅಥವಾ ತಣ್ಣಗಿರೋ ನೀರು, ತಣ್ಣಂದೇ ಹಾಕಬೇಕು, ಬಿಸಿ ಹಾಕಬಾರ್ದು. ಈ ರೀತಿ 1 ಗಂಟೆ ಇರಲಾರ್ದೆ ಕಲಸಿಟ್ಕೋಬೇಕು. ಈ ರೀತಿ ಕಸ್ಟರ್ಡ್ ಪೌಡರ್ ನೋಡಿ, ಈ ರೀತಿ ಕಲಸಿಟ್ಕೋಬೇಕು. 1 ಗಂಟೆ ಇರಬಾರ್ದು. ಒಳಗೆ ತಣ್ಣೀರನ್ನು ಹಾಕಿ ಅಥವಾ ತಣ್ಣಗಿರೋ ಹಾಲನ್ನಾದ್ರೂ ಹಾಕಿ ಕಾಯಿಸ್ಕೋಬೇಕು. ಈ ರೀತಿ ಹಾಲು ಕುದೀತಾ ಇದೆ. 5 ನಿಮಿಷ ಆಯಿತು ನಾನು ಹಾಲು ಕುದಿಸ್ತೀನಿ. 5 ನಿಮಿಷ ಹತ್ತಿರ ಹಾಲು ಕುದಿಲಿಕ್ಕೆ. ಹಾಲು ಕುದೀತಾ ಇರ್ತದಲ್ಲ ಆವಾಗ ಇದು ನಾವೇನು ಕಲಸಿಟ್ಕೊಂಡಿರ್ತೀವಲ್ಲ ಕಸ್ಟರ್ಡ್ ಪೌಡರು, ಅದನ್ನು ಇದರಲ್ಲಿ ಹಾಕ್ಕೊಂಡು ಕೈ ಆಡ್ಕೋತಾ ಇರಬೇಕು. ಈ ಥರ ಹಾಕ್ಕೊಂಡು ಹಾಕ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಇದಕ್ಕೆ ಕುದಿಯೋಕ್ಕೆ ಬಿಡಬೇಕು. ಈ ಥರ ನೋಡಿ, ಇಲ್ಲಿ ಇದಕ್ಕೆ 5 ನಿಮಿಷ ಕುದಿಯೋಕ್ಕೆ ಬಿಟ್ಟಿದ್ದೆ ನಾನು. ಕುದ್ದು ಬಿಟ್ಟಿದೆ. ಈಗ ಇದರಲ್ಲಿ ನಾವು ಇಟ್ಕೊಂಡಿರುವ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿ ಚೆನ್ನಾಗಿ ಸಕ್ಕರೆ ಕರಗೋರನ್ನು ಇದಕ್ಕೆ ಅಲ್ಲಾಡಿಸ್ಕೋಬೇಕು. ಈ ರೀತಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಇದರಲ್ಲಿ. ನೋಡಿ, ಇಲ್ಲೆಲ್ಲ ಸಕ್ಕರೆ ಈಗ ಚೆನ್ನಾಗಿ ಕರಗಿದೆ. ಈ ಹದಕ್ಕೆ ಬರೋವರೆಗೂ ಕುದಿಸ್ಕೋಬೇಕು. ಆಮೇಲೆ ಗ್ಯಾಸ್ ಬಂದ್ ಮಾಡಿ ಬಿಟ್ಟು ಬಿಡಬೇಕಿದೆ. ರೂಮ್ ಟೆಂಪ್ರೇಚರಲ್ಲಿ ತಣ್ಣಗಾಗೋವರೆಗೂ ಬಿಟ್ಟು ಬಿಡಬೇಕು. ಇದನ್ನು ಒಂದು 15-20 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಟ್ಟು ಬಿಡಬೇಕು. ಆಮೇಲೆ ಒಯ್ದು ಫ್ರಿಜ್ನಲ್ಲಿ ಇಟ್ಬಿಡಬೇಕು. ಈ ರೀತಿ 3 ತಾಸು ಫ್ರಿಜ್ನಲ್ಲಿ ಇಡಬೇಕು. ತಣ್ಣಗಾಗಿದೆ. ಆಮೇಲೆ ಡ್ರೈ ಫ್ರೂಟ್ಸ್ ಹಾಕೋಬೇಕಿಲ್ಲ. ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿನಿ. ಡ್ರೈ ಫ್ರೂಟ್ಸ್ ಹಾಕೋಬೇಕು.